ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದೇವರಿಗೆ ನಿವಾಳಿಕೆ ಕಾರ್ಯಕ್ರಮ ಮೂಲಕ 5 ದಿನಗಳಿಂದ ನಡೆದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ತೆರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದಲ್ಲಿ ನಡೆದ ಅದ್ದೂರಿ ಜಾತ್ರೆ. 5 ದಿನಗಳವರೆಗೆ ನಡೆದ ಅರಣ್ಯ ಸಿದ್ದೇಶ್ವರ ಜಾತ್ರೆಯಲ್ಲಿ ಮೊದಲ ದಿನ ಕರಿಕಟ್ಟಿ ಭಕ್ತರಿಗೆ ಸಿಹಿ ಉಣಿಸುವ ಮೂಲಕ ಚಾಲನೆಯಾದ ಜಾತ್ರೆಯು ಕೊನೆಯ ದಿನದಂದು ದೇವರಿಗೆ ನಿವಾಳಿಕೆ ಮಾಡುವ ಮೂಲಕ ಅದ್ದೂರಿಯಾಗಿ ತೆರೆಬಿದ್ದಿದೆ. ಅರಣ್ಯ ಸಿದ್ದೇಶ್ವರ ಹಾಗೂ ವಲಕಾರಿ ಸಿದ್ದೇಶ್ವರ ದೇವರ ಪಲ್ಲಕ್ಕಿಗಳು ಸಕಲ ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಕನ್ನೇರವನ ಮರಕ್ಕೆ ಭೇಟಿ ಕೊಟ್ಟು ಲಕ್ಷಾಂತರ ಭಕ್ತರು ಅರಣ್ಯ ಸಿದ್ದಗ ಮಲಕಾರಿ ಸಿದ್ದಗ ಚಾಂಗ್ ಭಲೋ ಎಂಬ ಘೋಷಣೆ ಕೂಗುತ್ತಾ ಮರಳಿ ದೇವಸ್ಥಾನ ತಲುಪಿದೆ. ಪಲ್ಲಕ್ಕಿಗಳು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಂತೆಯೇ ಲಕ್ಷ ಭಕ್ತರು ಪಲ್ಲಕ್ಕಿಗಳ ಮೇಲೆ ಭಂಡಾರ, ಕೊಬ್ಬರಿ, ಕಾರಿಕೋ, ಬಾಳೆಹಣ್ಣುಗಳನ್ನ ಹಾರಿಸಿ ತಮ್ಮ ಭಕ್ತಿ ಸಮರ್ಪಿಸಿದ್ದಾರೆ. ಇನ್ನು ಭಂಡಾರದ ಒಡೆಯನಿಗೆ ಭಂಡಾರ ಹಾರಿಸಿ ಭಂಡಾರದಲ್ಲಿ ಮಿಂದೆದ್ದ ಅರಣ್ಯ ಸಿದ್ದೇಶ್ವರನ ಭಕ್ತ ಸಮೂಹ. ಜಾತ್ರೆಯ ಕೊನೆಯ ದಿನ ದಿವಾಳಿಕೆಯಾಗಿ ಜಾತ್ರೆಯು ಅದ್ದೂರಿಯಾಗಿ ತೆರೆಕಂಡ ನಂತರ ಜಾತ್ರೆಗೆ ಆಗಮಿಸಿದ ಭಕ್ತರು ಸಮೂಹ ಎತ್ತಿನ ಗಾಡಿ, ಟ್ರ್ಯಾಕ್ಟರ್, ದ್ವಿಚಕ್ರ ವಾಹನಗಳ ಮೂಲಕ ತಮ್ಮ ಮನೆಗಳಿಗೆ ತೆರಳಲು ಪ್ರಾರಂಭಿಸುತ್ತಾರೆ. ಪಲ್ಲಕ್ಕಿಗಳ ಮೇಲೆ ಹಾರಿಸಿದ ಭಂಡಾರದ ಪ್ರಸಾದವನ್ನ ತೆಗೆದುಕೊಂಡು ಬೇಗನೆ ತಮ್ಮ ಮನೆಗಳನ್ನ ಸೇರ್ತಾರೆ. ಅವರ ಮನೆ ಅಭಿವೃದ್ಧಿಯತ್ತ ಸಾಗುತ್ತಾ ಹೊಂದತ್ತೆ ಎಂದು ಇಲ್ಲಿ ಪ್ರತೀತಿಯಾಗಿದೆ. ರಾಜ್ಯದಲ್ಲಿ ಯಾವ ದೇವಸ್ಥಾನದಲ್ಲಿ ಜಾತ್ರೆಯಾಗ ಇಲ್ಲ, ಆದ್ರೆ ನಮ್ಮ ಯಲ್ಪಾರಟ್ಟಿ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ಮಾತ್ರ ನಿವಾಳಿಗೆ ಆಗ್ತದೆ. ಇಲ್ಲಿಕ್ಕೆ ಎಲ್ಲಿ ಆಗೋದಿಲ್ಲ. ಅದು ನಿವಾಳಿಗೆ ಅಂದ್ರೆ ಇದೇ ಬೆಂಕಿ, ಶೀಲ ಅಡುಗೆ ಅದು ಏನು ಕೇಳ್ತಿದ್ರಲ್ಲ ನೀವು 5 ದಿವಸ ಏನು ಹೇಳಿರಲ್ಲ, ಅದ ಇದು ನಿವಾಳಿಗಿನ ನೋಡ್ರಿ. ನಿವಾಳಿಗಿನ ಅಂಜಿಕೆ ಎಲ್ಲರೂ ನಿನ್ನೆ ಮೊನ್ನೆ ಹೆಂಗಿರ್ತಾರೋ ಇರ್ತಾರೆ. ಆದರೆ ಇವತ್ತು 60 ಗಜಿಗೆ ಒಟ್ಟು ಎಲ್ಲರೂ ಒಂದು ತಾರ್ಮೆ ನಿತ್ತಂಗೆ ಎಲ್ಲ ಸ್ವಚ್ಛಾಗಿ ಮತ್ತು ನಿವಾಳಿಗೆ ಭಂಡಾರ ಹಾರಿಸಿ ಬಂದ ನಿವಾಳಿಗೆ ಮುಗಿಸ್ರು. ನುಡಿ ಅಗದಿ ಚಲೋ, ಅದು ಮಳೆಗಾಲ ಚಲೋ ಆಗ್ತೈತಿ, ಎಲ್ಲ ಚಲೋ ಆಗ್ತೈತಿ, ಎಲ್ಲರಿಗೆ ಬೆಳೆ ಎಲ್ಲ ಚಲೋ ಆಗ್ತೈತಿ, ಒಳ್ಳೇದಾಗ್ತೈತಿ ಅಂಥೇಳಿ ಅರಣ್ಯ ಸಿದ್ದೇಶ್ವರ ಹೇಳ್ಯಾನ. ಇಲ್ಲಿ ನನ್ನ ಅಂದಾಜು ಒಂದು 5 ರಿಂದ 6 ಟನ್ ಭಂಡಾರ, ಕಾರಿಕ, ಬಾಳೆಕಾಯಿ ಹಾರೈತಿ ನೋಡ್ರಿ. ಭಂಡಾರ ಅಷ್ಟಾಗೈತಿ, ಅಗದಿ ಆರಾಮ ಇಲ್ಲ ಅಂದ್ರೆ ಮಿನಿಮಮ್ 5 ರಿಂದ 6 ಟನ್ ಹಾರೈತಿ. ಮೂಲ ಅಂದ್ರೆ ಈ 2-3 ಊರ ಮಂದಿ ಎಲ್ಲ ಜನರ ಭಕ್ತರು ಹಿರಿಯರ ನಮ್ಮ ಅರಣ್ಯ ಸಿದ್ದೇಶ್ವರ ಕಮಿಟಿಯವರು ಎಲ್ಲ ಅಗದಿ ನಿತ್ಯ 5 ದಿವಸ ಸೇವಾ ಮಾಡಿರು. ಆಮೇಲೆ ಈ ನಮ್ಮ ಪರಮಾನಂದವಾಡಿ, ಯಲ್ಪಾರಟ್ಟಿ, ಕೆಮಲಾಪುರ ಇಲ್ಲಿ ಸೇವಾ ಮಾಡೋಕ್ಕೂ ಭಾಳ ಮಂದಿ ನಿತ್ಯ 5 ದಿವಸ ಸೇವಾ ಮಾಡಿ ಭಾಳ ಹೆಲ್ಪ್ ಮಾಡಿರು. ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ, ತಹಶೀಲ್ದಾರ್ ಸಾಹೇಬರು, KEB ಅಂತೂ ಮೇನ್ ಅಂದ್ರೆ KEB ಕರೆಕ್ಟ್ ಲೈಟಿಂಗ್ ಒಂದು ವ್ಯವಸ್ಥೆ ಆತಂದ್ರೆ ಎಲ್ಲ ಕರೆಕ್ಟ್ ಆದಂಗೆ KEB ಅವರು ಅಗದಿ ಚಲೋ ಒಳ್ಳೆ ಇದರಲ್ಲಿ ಮಾಡ್ರು. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ತುಡುಗಾಗಲಿಲ್ಲ ಈ ಸಲ, ಅಷ್ಟು ಚಂದ ಡಿಪಾರ್ಟ್ಮೆಂಟ್ದವ್ರು ಕೆಲಸ ಮಾಡ್ರು. ಅವ್ರಿಗೇನ ಕೂಡ ಅರಣ್ಯ ಸಿದ್ದೇಶ್ವರನ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಪೂರ್ವ ಸೇವೆದಾಗ ತಹಶೀಲ್ದಾರ್ ಸಾಹೇಬ್ರು ಏನು ಮಾತು ಕೊಟ್ಟಿದ್ರು ಅದರಂತೆ ಎಲ್ಲ ನಿವಾರಿಸ್ಕೊಂಡು ಯಾವುದೂ ಒಂದು ಕೂದಲಳಿ ಕೊಂಕಲಾರ್ದಂಗೆ ಎಲ್ಲ ವ್ಯವಸ್ಥಿತ ಮಾಡಿ ಎಲ್ಲ ಭಕ್ತರು ಜಾತ್ರೆ ಮಾಡ್ಕೊಂಡು ತಮ್ಮ ಮನೆಗೆ ಏನು ದನಿಗಿಲ್ಲ ಏನಿಲ್ಲ ಅಗದಿ ಆರಾಮ ಹೋದರು. ಆಮೇಲೆ ಶಾಸಕರು ಬಂದರು, ಶಾಸಕರು ಕೂಡ ಹೇಳಿರು ನಾವು ಮೀಟಿಂಗ್ ಬಂದಿಲ್ಲಗಿರೋರು, ಮೀಟಿಂಗ್ ಅಧಿವೇಶನ ಇತ್ತು ಹೋಗಿರೋರು. ಆದ್ರೂ ಫೋನ್ ಮುಖಾಂತರ ನಾನು ರವಿವಾರ ದಿವಸ ಬಂದು ಹೋಗ್ತಾನು, ಅಲ್ಲೇನೂ ಕೊರತೆ ಆಗಲಾರ್ದಂಗೆ ನಾನು ಎಲ್ಲ ನೋಡ್ಕೊತಾನು, ಎಲ್ಲ ಆಫೀಸರ್ಸ್ಗೆ ಹೇಳ್ತಾನು. ನೀರಿಂದ ಒಂದು ಭಾಳ ಮುಖ್ಯತೆ, ನೀರಿಂದ ಮಾಡ್ರತ್ ಹೇಳ್ರು. ಆಮೇಲೆ ನಮ್ಮ ಊರವ್ರ ಡಾಕ್ಟರ್ ನೇರೋ ಸರ್ಜನ್ ರವಿ ಇಚಲಕರ್ಜಿ ಅಂತಿರದ ಅವ್ರು ಭಾಳ ಪುಣ್ಯದಗದ ಮಾಡಿರಿ ಈ ವರ್ಷ. ಇಡೀ ನಮ್ಮ ಜಾತ್ರೆಗೆಲ್ಲ ಫಿಲ್ಟರ್ ನೀರು ಕೊಟ್ರು ಫ್ರೀಯಾಗಿ.
ಫ್ರೀಯಾಗಿ ಫಿಲ್ಟರ್ ನೀರು ಕೊಟ್ಟರು. ಅವ್ರಿಗೆ ಆರಣ್ಯ ಸಿದ್ದೇಶ್ವರ ಹಂಗೆ ವರ್ಷ ಕೊಡುವಂಥದ್ದೊಂದು ಶಕ್ತಿ ಕೂಡಲೇ ತಂದು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇಡೀ ಜಾತ್ರೆಗೆಲ್ಲ ಕೊಟ್ಟರು ಅವ್ರು ನೀರು. ಹಾಂ, ಇದ್ರ ವಿಶೇಷ ಅಂದ್ರೆ ಮೇನ್ ಅದ ಹೆಂಗಂದ್ರೆ ಒಟ್ಟು ನಿವಾಳಿಗೆ ಆತಂದ್ರೆ ಈ ನಿವಾಳಿಗೆ ಕಡೆ ಹೋತಂದ್ರೆ ಯಾರು ಮೊದಲು ನಮ್ಮ ಮನೆಗೆ ಹೋಗ್ತೀವಲ್ಲ ಆ ಮನೆಗೆ ನಿಶಾನಿಗೆ ಹತ್ತತ್ತೆ. ಯಾವ್ದು ಬೇಕಾದಿರಲಿ ಅಷ್ಟು ಫಾಸ್ಟ್ ಹೋಗಾರೆ. ಎತ್ಗಳಾದ್ರೂ ನಾ ಮುಂದೆ ನೀವು ಮುಂದೆ ಹೊಡಿತಾರೆ, ಟ್ಯಾಕ್ಟ್ರು ನಾ ಮುಂದೆ ನೀವು ಮುಂದೆ ಹೊಡಿತಾರೆ. ಎಲ್ಲಿ ಯಾನು ಒಂದು ಕೂದಲು ಹೇಳ್ಕೊಂಕ ಆಗ್ಲಾರ್ದಂಗೆ ಅರಣ್ಯ ಸಿದ್ಧೋದು ಅವ್ರವ್ರ ಮನೆಗೆ ಹೆಚ್ಚಿ ಬಿಡ್ತಾರೆ ರೀ. ಎಲ್ಲ ಬೇಡ್ಕೊಂಡು ಮತ್ತು ಈ ವರ್ಷ ಬಂದು ಉಡ್ಯಾಗ ರಾಯಬಾಗ ತಾಲೂಕು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಯಲ್ಪಾರಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ 6 ದಿನಗಳ ಸುಮಾರು 6ನೇ ತಾರೀಕಿನಿಂದ ಪ್ರಾರಂಭವಾಗಿ ಇವತ್ತು ನಿವಾಳಿಗೆಯೊಂದಿಗೆ ನಮ್ಮ ಅರಣ್ಯ ಸಿದ್ದೇಶ್ವರ ಜಾತ್ರೆಯು ಮುಕ್ತಾಯವಾಗಿದೆ. ಅತಿ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಅತಿ ಹೆಚ್ಚಿನ ಆಸಕ್ತಿಯಿಂದ ಈ ನಮ್ಮ ಜಾತ್ರೆಗೆ ಬಂದು ಆಗಮಿಸಿ ಸುಮಾರು 6ರಿಂದ 7 ಲಕ್ಷ ಜನ ಬಂದಿರ್ಬೋದು ಅಂತ ನಮ್ಮ ಅಂದಾಜಿದೆ. ಸರಿ, ಜಾತ್ರೆ ಒಂದು 5 ಕ್ವಿಂಟಲ್ ತಗ ಆಗ್ಬೋದು, 5 ಟನ್ ಇಟ್ಟು. ಇವತ್ತಿನ ಜಾತ್ರೆ ವಿಶೇಷ ಏನು ರೀ? ಇವತ್ತು ವಿಶೇಷ ಅಂದರೆ ಇವತ್ತು ಮನೆ ಕರಿ ಕಟ್ಟಿ ಜಾತ್ರೆ ಚಾಲು ಆಯ್ತು. ಮೊದಲು ದಿವಸ ನೈವೇದ್ಯ ಆಯ್ತು ನಿನ್ನೆ. ಇವತ್ತು ನಿವಾಳಿಗೆ ಅಂದರೆ ಇಲ್ಲಿಂದ ದೇವಸ್ಥಾನ 2 ಪಲ್ಲಕ್ಕಿ, ಕೆಮಲಾಪುರ ಮತ್ತು ಕಾಡಾಪುರ ಪಲ್ಲಕ್ಕಿ 2 ಅಲ್ಲಿ ಕನೇರ ದೇವಸ್ಥಾನ ಆಗ್ತದೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದು ಅಂದರೆ ಬಂದು ಇಲ್ಲೇ ಪಲ್ಲಕ್ಕಿ ಕುಂತಾರೆ. ಈಗ ಮತ್ತು 4:30 ಗಂಟೆಗೆ ಅಂದರೆ ಕರಿ ಹರದಲ್ಲಿ ಪಾದಗಟ್ಟೆ ಐತೆ. ಆ ಪಾದಗಟ್ಟೆ ಕರಿ ಹರಿದ ಮೇಲೆ ಇವತ್ತು ಜಾತ್ರೆ ಸಂಪನ್ನ. ಇಲ್ಲಿಂದ ಹೋಗಿ ಅಲ್ಲಿ ಕರಿ ಹರಿತಂದ್ರೆ ಕರಿ ಕಾಡಾಪುರ ಹೋಗ್ತೈತಿ, ಕೆಮಲಾಪುರ ಹೋಗ್ತೈತಿ. ಪಲ್ಲಕ್ಕಿಲಿ ಗುಡಿಗೆ ಬರೋಂಗಿಲ್ಲ. ಯಾವ ರಾಜ್ಯದ ಕರ್ನಾಟಕ ಹೆಚ್ಚು ಬರ್ತೈತಿ. ಕರ್ನಾಟಕ, ಆಂಧ್ರ ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ, ಗೋವಾದವ್ರು ಬರ್ತಾರೆ. ಏನಿಲ್ಲ, ಇವತ್ತು ಯಾವ ರೀತಿ ತೊಂದರೆ ಆಗಿಲ್ಲ. ವಿಶೇಷ ಅಂದರೆ ನಮ್ಮ ಜಾತ್ರೆ ಯಾವ ವ್ಯವಸ್ಥೆ ಇಲ್ಲದನ್ನು ಯಾವ ರೀತಿ ಆಕೈತೋ ದೇವರಿಗೆ ಗೊತ್ತಾಗ. ನಾವು ವ್ಯವಸ್ಥೆ ಮಾಡಿಕಿಂತ ಹೆಚ್ಚು ಸಂಖ್ಯೆ ಒಳಗೆ ಕೊಡ್ತಾರೆ. ಈಗ ಪೊಲೀಸ್ ವಿಶೇಷ ಅಂದ್ರೆ ಧಾರವಾಡ ಕುಡಿದು ಬರ್ತಾರೋ, ಗೊತ್ತಿದ್ದವ್ರು ಬರ್ತಾರೋ. ಆದರೆ ಮಾಂಸಾಹಾರಿ ಅಂತ ಒಟ್ಟು ನಡೆಯಂಗಿಲ್ಲ. ಏನು ವಿಶೇಷ ಮೊದಲು ಯಾವನೋ ಟೈಪ್ ಯಾವ್ರೆ ಮಾಡಿ ನಾವು ಹೇಳೋಕ್ಕಾಗಿ ಮಾಡಿ ಬಂದ್ರೆ ನಾವು ಅನಾಹುತ ರಿಜಿಸ್ಟರ್ ಸಾಕಷ್ಟು ಪೊಲೀಸರಿಗೆ ಗೊತ್ತಿದ್ದಾಗ ನಾವು ಹೇಳ್ತಿದ್ದೆವು, ನಮ್ಮ ಜಾತ್ರೆ ನಡೆಯಂಗಿಲ್ಲ. ನಾನು ಅರಗಡೆ ಜಾತ್ರೆ ಮಾಡಿ ಒಬ್ಬ ಪೊಲೀಸ್ ಅಂದ, ಇಂಥ ಸಾಕಷ್ಟು ಜಾತ್ರೆ ಮಾಡಿ ಬಂದಾಗ ನಾನು ಏನು ಹೇಳ್ತಿತ್ತು ನನಗೆ ಅಂದಾಗ ಅವ ಆಟೋಮೆಟಿಕ್ ನಾವೆಲ್ಲ 20 ಜನ ಇದ್ದು 20 ಜನ ಕೂಡ ಅಲ್ಲಿ ಕಟ್ಟೆಜರ್ದಾಗ ಒಳಗೆ ಪಾವತಿ ತಗೋದು ಕೊಟ್ಟಾಗ ಅಲ್ಲಿ ಎಲ್ಲಿ ಕರೆಂಟ್ ಆಯಿತು ಗೊತ್ತಾಗಲಿಲ್ಲ. ನಾವೆಲ್ಲ ಕರೆಂಟ್ ಆಯ್ತು. ನಾವು ಕೇಬಲ್ ಕುರ್ಚಿ ಮೇಲೆ ಕೂತಿದ್ವಿ, ನಮ್ಗೆ ಯಾರಿಗೆ ಕರೆಂಟ್ ಬಿಡಲಿಲ್ಲ. ಆದ್ರೆ ನಾವು ಕರೆಂಟ್ ಬಡ್ದು ಬಿದ್ದಾಗ ಅವ್ನು ಹಿಂದಿನ ನಾನು ಹೌದಲ್ಲ ಹಿಂಗೆ ಮಾಡಿ ತಪ್ಪು ಮಾಡ್ಕೊಂಡು ನನಗೆ ಆತ್ಲಾತ ಒಪ್ಕೊಂಡು ಪಶ್ಚಾತ್ತಾಪ. ಈ ಸಂದರ್ಭದಲ್ಲಿ ಸ್ಥಳೀಯರು ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಶ್ರೀ ಅರಣ್ಯ ಸಿದ್ದೇಶ್ವರನ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.